ಇನ್ನು ಡಿ ಫ್ಯಾನ್ಸ್ಗೆ ಇದೀಗ ಡಬಲ್ ಶಾಕ್ ಎದುರಾಗಿದೆ. ಕೆಟ್ಟದಾಗಿ ನಿಂದಿಸಿ ಮೆಸೇಜ್ ಮಾಡಿದ್ದಕ್ಕೆ 43 ದರ್ಶನ್ ಅಭಿಮಾನಿಗಳ ವಿರುದ್ಧ ಕೇಸ್ ದಾಖಲಾಗಿದೆ. ನೆನ್ನೆ ನಟಿ ರಮ್ಯಾ ಕೊಟ್ಟಂತ ದೂರಿನ ಮೇಲೆಗೆ ಈಗ ಸದ್ಯಕ್ಕೆ ಚುರುಕುಗೊಂಡಿದೆ ತನಿಖೆ. ಇದೀಗ ಡಿ ಫ್ಯಾನ್ಸ್ ವಿರುದ್ಧ ನಟ ಪ್ರಥಮ್ ಕೂಡ ದೂರು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ನಟಿ ರಮ್ಯಾ ಪರ ದೊಡ್ಡಮನೆ ಕುಟುಂಬ ನಿಂತಿದೆ. ಬನ್ನಿ ಏನೆಲ್ಲ ಬೆಳವಣಿಗೆ ಆಗ್ತಿದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋಣ. ಆಸ್ ಅ ಸೆಲೆಬ್ರಿಟಿ ಐ ಆಮ್ ಯೂಸ್ ಟು ಟ್ರೋಲಿಂಗ್, ಅದು ಇದ್ದೇ ಇರುತ್ತೆ. ಬಟ್ ಈ ಮಟ್ಟಕ್ಕೆ ನಾನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಜಾಸ್ತಿನೇ ಇತ್ತು, ಬಟ್ ಐ ಜಸ್ಟ್ ಟುಕ್ 43 ಅಂತ. ರಮ್ಯಾ ವಿರುದ್ಧ ಕೆಟ್ಟ ಕಮೆಂಟ್ ಮಾಡಿದವರಿಗೆ ಕೇಡುಗಾಲ ಶುರು. 43 ದರ್ಶನ್ ಅಭಿಮಾನಿಗಳ ವಿರುದ್ಧ ಎಫ್ಐಆರ್, ಖಾಕಿ ತನಿಖೆ ಚುರುಕು. ತಮ್ಮ ವಿರುದ್ಧ ಕೆಟ್ಟದಾಗಿ ನಿಂದಿಸಿದ್ದ ದರ್ಶನ್ ಅಭಿಮಾನಿಗಳ ವಿರುದ್ಧ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಸಮರ ಸಾರಿದ್ದಾರೆ. ನಿನ್ನೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ರಮ್ಯಾ ದೂರು ಕೊಟ್ಟಿದ್ದಾರೆ. ನಾನೊಬ್ಬ ಮಾಜಿ ಚುನಾಯಿತ ಪ್ರತಿನಿಧಿಯಾಗಿ ನಟ ದರ್ಶನ್ ಜಾಮೀನು ಕುರಿತ ಸುಪ್ರೀಂ ಕೋರ್ಟ್ ಕಲಾಪದ ಬಗ್ಗೆ ನನ್ನ ಇನ್ಸ್ಟಾಗ್ರಾಮ್ ಮತ್ತು ಎಕ್ಸ್ ಅಕೌಂಟ್ಗಳಲ್ಲಿ ಪೋಸ್ಟ್ ಮಾಡಿದ್ದೆ. ಇದರಿಂದ ದರ್ಶನ್ ಅವರ ಅಭಿಮಾನಿಗಳು ಕುಪಿತಗೊಂಡು ನನಗೆ ಘೋರವಾಗಿ, ಅವಮಾನಕರವಾಗಿ, ಅಸಹ್ಯ ಹುಟ್ಟಿಸುವ ರೀತಿಯ ಮೆಸೇಜ್ಗಳನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಕಳಿಸಿದ್ದಾರೆ. ಈ ಸಂದೇಶಗಳು ಹೇಸಿಗೆ ಹುಟ್ಟಿಸುವ ಮತ್ತು ಸ್ತ್ರೀ ದ್ವೇಷದ ಉಲ್ಲೇಖಿಸಲು ಕೂಡ ಆಗದಂತಹ ಕೀಳು ಮಟ್ಟದಾಗಿದೆ. ಹೀಗಾಗಿ ಆ ಮೆಸೇಜ್ ಕಳಿಸಿದ ಅಕೌಂಟ್ಗಳ ವಿವರವನ್ನ ಲಗತ್ತಿಸಿದ್ದೇನೆ. ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ. ಹೀಗೆ ದೂರು ಕೊಟ್ಟಿರುವ ನಟಿ ರಮ್ಯಾ 43 ಅಕೌಂಟ್ಗಳ ಹೆಸರನ್ನ ಉಲ್ಲೇಖಿಸಿದ್ದಾರೆ. ಆ ಅಕೌಂಟ್ಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಕೇಂದ್ರ ವಿಭಾಗದ ಸೆಂಟ್ ಠಾಣೆಯಲ್ಲಿ ಈ 43 ಅಕೌಂಟ್ಗಳ ವಿರುದ್ಧವೂ ಎಫ್ಐಆರ್ ದಾಖಲಾಗಿದೆ. ಐ ಥಿಂಕ್ ಅಬೌಟ್ 43 ಜಾಸ್ತಿನೇ ಇತ್ತು, ಬಟ್ ಐ ಜಸ್ಟ್ ಟುಕ್ 43 ಅಂತ. ಪರ್ಟಿಕ್ಯುಲರ್ ಅಕೌಂಟ್ಸ್ ಯಾವುದು ಜಾಸ್ತಿ ಕೆಟ್ಟದಾಗಿತ್ತು, ಥ್ರೆಟ್ನಿಂಗ್ ಆಗಿತ್ತು, ಅದನ್ನ ಮಾತ್ರ ನಾನು ಹಾಕಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ಐ ಹ್ಯಾವ್ ಜಸ್ಟ್ ಲೆಟ್ ಇಟ್ ಗೋ. ಅವ್ರು ಬೇಕಂತ ಹುಡುಗಿರ ಹೆಸರು ಯೂಸ್ ಮಾಡ್ತಾ ಇದ್ದಾರೆ, ಹುಡುಗಿರ ಫೋಟೋ ಯೂಸ್ ಮಾಡ್ತಾ ಇದ್ದಾರೆ. ನನ್ಗನ್ಸಲ್ಲ ಈ ಥರ ಯಾವ ಬಾಯಲ್ಲೂ, ಹೆಣ್ಮಕ್ಳು ಬಾಯಲ್ಲಂತೂ ಈ ಥರ ಪದಗಳು ಬರೋದು ಸಾಧ್ಯನೇ ಇಲ್ಲ. ಐ ಡೆಫಿನೆಟ್ಲಿ ಫೀಲ್ ದ್ಯಾಟ್ ಇವ್ರು ಯಾರೋ ಒಬ್ರು ಕೂತ್ಕೊಂಡು ಒಂದು 100 ಅಕೌಂಟ್ ಮಾಡಿದ್ದಾರೆ. ಯಾವುದಕ್ಕೂ ಮುಖನೂ ಇಲ್ಲ, ಹೆಸರು ಇಲ್ಲ, ಏನೇನೋ ಯೂಸರ್ ನೇಮ್ ಯೂಸ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಹೆಣ್ಮಕ್ಳದು ಫೋಟೋಸ್ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಸೈಬರ್ ಕ್ರೈಮ್ ಠಾಣೆಯಲ್ಲಿ ಕೆಟ್ಟದಾಗಿ ಕಮೆಂಟ್ ಮೆಸೇಜ್ ಮಾಡಿದ್ದ 43 ಖಾತೆಗಳ ವಿರುದ್ಧ ಎಫ್ಐಆರ್ ಆಗಿದೆ. ಪ್ರಮೋದ್ ಗೌಡ ಎನ್ನುವ ವ್ಯಕ್ತಿ ಸೇರಿದಂತೆ ಒಟ್ಟು 43 ಮಂದಿಯ ವಿರುದ್ಧ ಕೇಸ್ ದಾಖಲಾಗಿದ್ದು ತನಿಖೆ ಚುರುಕುಗೊಂಡಿದೆ. ಸಿಸಿಬಿಗೆ ನಾವು ಕಂಪ್ಲೇಂಟ್ ಫಾರ್ವರ್ಡ್ ಮಾಡಿದ್ದೀವಿ ಮತ್ತು ಸೈಬರ್ ಪೊಲೀಸ್ ಸ್ಟೇಷನ್ ನಮ್ಮ CCPS ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ನಿನ್ನೆ. ಅದರ ಬಗ್ಗೆ ನಮ್ಮ DCP ಲೆವೆಲ್ ಅಧಿಕಾರಿಯವರು ಸೂಪರ್ವೈಸ್ ಮಾಡಿ ಅದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇನ್ನೊಂದೆಡೆ ಗೃಹ ಸಚಿವ ಪರಮೇಶ್ವರ್ ಸಹ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿತು. ರಮ್ಯಾ ದೂರಿನ ವಿಚಾರವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ, ಮುಂದೆ ಇಂಥ ಘಟನೆಗಳು ಆಗಬಾರದು ಎಂದಿದ್ದಾರೆ. ಬಹಳ ಗಂಭೀರವಾಗಿ ಇದನ್ನು ಪರಿಗಣಿಸಬೇಕಾಗ್ತದೆ. ಇಂಥ ಘಟನೆಗಳು ಮುಂದೆ ಆಗಬಾರ್ದಲ್ವಾ. ಇವತ್ತು ರಮ್ಯಾ ಅವರಿಗೆ ಆಗಿರ್ಬೋದು ಅಥವಾ ಬೇರೆಯವರಿಗೆ ನಾಳೆ ಆಗ್ಬೋದು. ಅದೇ ಎಲ್ಲೋ ಒಂದು ಕಡೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕು. ಅದಕ್ಕೆ ಕಮಿಷನರು ಕ್ರಮ ತಗೊಳ್ತಾರೆ. ಇನ್ನೊಂದೆಡೆ ನಟಿ ರಮ್ಯಾ ಪರ ಕೆಪಿಸಿಸಿ ಮಹಿಳಾ ಘಟಕವು ನಿಂತಿದ್ದು ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸೌಮ್ಯಾ ರೆಡ್ಡಿ ಕೂಡ ಪೊಲೀಸ್ ಆಯುಕ್ತರಿಗೆ ದೂರು ಕೊಟ್ಟಿದ್ದಾರೆ. ನಟಿ ರಮ್ಯಾ ಪರ ಧ್ವನಿ ಎತ್ತಿದ ದೊಡ್ಡಮನೆ ಕುಟುಂಬ. ಪೋಸ್ಟ್ ಮೂಲಕ ನಟ ಶಿವರಾಜ್ ಕುಮಾರ್ ಖಂಡನೆ. ಇದೀಗ ರಮ್ಯಾ ಪರ ಹಿರಿಯ ನಟ ಶಿವರಾಜ್ ಕುಮಾರ್ ಕೂಡ ಧ್ವನಿ ಎತ್ತಿದ್ದಾರೆ. ಪೋಸ್ಟ್ ಮೂಲಕ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಅಕ್ಕ, ತಂಗಿ, ತಾಯಿ ರೀತಿ ಎಲ್ಲ ಮಹಿಳೆಯರನ್ನ ಗೌರವಿಸುವುದು ಮುಖ್ಯ. ನಿಮ್ಮ ನಿಲುವು ಸರಿ ಇದೆ ಎಂದು ಶಿವಣ್ಣ ಪೋಸ್ಟ್ ಮಾಡಿದ್ದಾರೆ. ನಟ ಶಿವರಾಜ್ ಕುಮಾರ್ ಮಾಡಿರುವ ಪೋಸ್ಟ್ ಅನ್ನೇ ನಟ ಯುವರಾಜ್ ಕುಮಾರ್ ರೀಪೋಸ್ಟ್ ಮಾಡಿದ್ದಾರೆ. ನಿನ್ನೆಯಷ್ಟೇ ನಟ ವಿನಯ್ ರಾಜ್ಕುಮಾರ್ ಕೂಡ ನಟಿ ರಮ್ಯಾ ಪರ ನಿಂತು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಾಕಿದ್ರು. ಜೋರಾಯಿತು ನಟ ಪ್ರಥಮ್ ದರ್ಶನ್ ಫ್ಯಾನ್ಸ್ ಸಂಘರ್ಷ. ಡೇ ಕಂಪನಿಗೆ ಡುಬಾಕ್ ಕಂಪನಿ ಎಂದು ನಟ ಪ್ರಥಮ್ ಕಿಡಿ. ಒಂದ್ ಕಡೆ ರಮ್ಯಾ ದರ್ಶನ್ ಅಭಿಮಾನಿಗಳ ವಿರುದ್ಧ ದೂರು ಕೊಟ್ರೆ, ಇತ್ತ ನಟ ಪ್ರಥಮ್ ಮತ್ತು ದರ್ಶನ್ ಫ್ಯಾನ್ಸ್ ನಡುವೆಯೂ ಸಂಘರ್ಷ ಜೋರಾಗಿದೆ. ವಿಷಯ ಏನಂದ್ರೆ, ಜುಲೈ 22ರಂದು ಪ್ರಥಮ್ ದೊಡ್ಡಬಳ್ಳಾಪುರ ತಾಲೂಕಿನ ರಾಮಯ್ಯನಪಾಳ್ಯ ಬಳಿ ಇರುವ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿದ್ರು. ಇವರ ಜೊತೆ ನಟ ರಕ್ಷಕ್ ಬುಲೆಟ್ ಕೂಡ ಇದ್ರು. ಹೀಗೆ ದೇವಸ್ಥಾನಕ್ಕೆ ಹೋದಾಗ ಬಾಸ್ ಅಭಿಮಾನಿಗಳಿಂದ ನನ್ನ ಮೇಲೆ ಹಲ್ಲೆಯತ್ನ ನಡೆದಿತ್ತು ಅಂತ ನಟ ಪ್ರಥಮ್ ಆರೋಪಿಸಿದ್ರು. ಇದೀಗ ದರ್ಶನ್ ಫ್ಯಾನ್ಸ್ ವಿರುದ್ಧ ನಟ ಪ್ರಥಮ್ ದೂರು ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ SP ಕಚೇರಿಗೆ ಭೇಟಿ ಕೊಟ್ಟು ದೂರು ಕೊಟ್ಟಿದ್ದಾರೆ.
ದರ್ಶನ್ ಸರ್ ಬಂದು ಇದು ಹೇಳಬೇಕು. ಅಲ್ಲಿ ತನಕ ಆಮರಣ ಅಂತ ಉಪವಾಸ ನಾವು ಮಾಡ್ತೀವಿ ಸರ್. ನಮ್ಗೆ ಹೆಚ್ಚು ಕಡಿಮೆ ನೀವೇ ಜವಾಬ್ದಾರಿ ಆಗ್ತೀರಿ ಸರ್. ನೀವು ನಿಮ್ಮ ಫ್ಯಾನ್ಸನ್ನು ಬಾಯಿ ಮುಚ್ಚಿಲ್ಲ ಅಂದರೆ ಮಜಾ ತಗೊಳ್ಳೋದಲ್ಲ ಸರ್. ಇಲ್ಲಿ ಬಂದು ಉತ್ತರ ಕೊಡಬೇಕು. ನಾವು ಬೇಜಾರು ಮಾಡ್ಕೊಳ್ಳೋ ಸರ್, ಕೋಪ ಮಾಡ್ಕೊಳ್ಳೋ ಸರ್ ಅಂದರೆ ನಾವು ಬೇಜಾರು ಮಾಡ್ಕೋತೀವಿ ಸರ್, ಕೋಪ ಮಾಡ್ಕೋತೀವಿ ಸರ್, ನೊಂದ್ಕೊಳ್ಳಲ್ಲ ಸರ್, ನೋಯಿಸ್ತೀವಿ ಸರ್. ಅವ್ನು ಯಾವನೇ ಮಗ ಆಗಿರಲಿ ಸರ್, ನೋಯಿಸ್ತೀವಿ ಸರ್. ದರ್ಶನ್ ಫ್ಯಾನ್ ಆಗಿರುವ ಬೇಕರಿ ರಘು ಪ್ರಥಮ್ನನ್ನ ಕರೆದು ಡ್ಯಾಗರ್ನಿಂದ ಹಲ್ಲೆಗೆ ಯತ್ನಿಸಿದ್ದ ಅಂತ ಆರೋಪಿಸಿದ್ದಾರೆ. ಆದರೆ ದರ್ಶನ್ ಫ್ಯಾನ್ಸ್ ಪೇಜ್ ಆಗಿರುವ ಡಿ ಕಂಪನಿಯಲ್ಲಿ ಪ್ರಥಮ್ಗೆ 10 ಪ್ರಶ್ನೆ ಕೇಳಲಾಗಿದೆ. ಕುಡಿದ ಅಮಲಿನಲ್ಲಿ ಜಗಳ ಎಂದ ಡಿ ಕಂಪನಿ. ಅಂದು ಗಲಾಟೆಯಾದರೂ ಪ್ರಥಮ್ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ? ಕುಡಿದ ಅಮಲಿನಲ್ಲಿ ಆದ ಜಗಳಕ್ಕೆ ನಮ್ಮ ಹಾಗೂ ನಮ್ಮ ಅಭಿಮಾನಿಗಳು ಯಾಕೆ ಹೊಣೆ ಅಂತ ಪ್ರಥಮ್ಗೆ ಪ್ರಶ್ನಿಸಿದ್ದಾರೆ. ಅಷ್ಟೇ ಅಲ್ಲ, ರೌಡಿಗಳ ಜೊತೆ ಸೇರಿ ನೀವೇ ಪಾರ್ಟಿ ಮಾಡಿದ್ದೀರಿ, ಕುಡಿದಿರೋದು ಗೊತ್ತಾಗುತ್ತೆ ಅಂತ ಕಂಪ್ಲೇಂಟ್ ಕೊಟ್ಟಿಲ್ವಾ ಅಂತ ಪ್ರಥಮ್ಗೆ ತಿರುಗೇಟ್ ಕೊಟ್ಟಿದ್ದಾರೆ. ನಿನ್ನೆಯೇ ಡಿ ಕಂಪನಿಗೆ ಟಾಂಗ್ ಕೊಟ್ಟಿದ್ದ ಪ್ರಥಮ್ ಎಜುಕೇಶನ್ ಇಂಪಾರ್ಟೆಂಟ್ ಅಂತ ಕಿಚಾಯಿಸಿದ್ರು. ಇದಷ್ಟೇ ಅಲ್ಲ, ನಿಮ್ಮ ಹೀರೋನ ನೀವೇ ಬೀದಿಗೆ ತರ್ತಾ ಇದ್ದೀರಾ ಅಂತ ಟ್ವೀಟ್ ಮಾಡಿರುವ ನಟ ಪ್ರಥಮ್, ಹೀಗೆ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ರೆ FIR ಮಾಡಿಸ್ತೀನಿ, ನನ್ನ ಪಾಡಿಗೆ ಸುಮ್ಮನೆ ಬಿಟ್ಬಿಡಿ ಎಂದಿದ್ದಾರೆ. ಅಷ್ಟೇ ಅಲ್ಲ, ಡಿ ಕಂಪನಿ ಡುಬಾಕ್ ಕಂಪನಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅದ್ಯಾವುದೋ ಡಿ ಕಂಪ್ನಿ, ಡುಬಾಕ್ ಕಂಪ್ನಿ, ಅದು ದರ್ವೇಸಿಗಳ ಕಂಪ್ನಿ ಅಂತ ಇಟ್ಕೊಳ್ಳಿ. ನೀವು ಎಲ್ಲ ಇಂಟೆಲಿಜೆನ್ಸ್ ಬಿಟ್ಬಿಡ್ಬೇಕು, ಎಲ್ಲಾ ತನಿಖೆ ನೀವೇ ಮಾಡಿ. ಆಮೇಲೆ ಇವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಏನದು ಅಲ್ಲಿ ಬಂದಿದ್ದವ್ರು ಯಾರು ದರ್ಶನ್ ಸರ್ ಫ್ಯಾನ್ಸ್ ಅಲ್ವಂತೆ. ಸಂತೋಷ, ಫ್ಯಾನ್ಸ್ ಅಲ್ಲ ಅಂದ್ರೆ ನೀವು ಹೆಂಗ್ರೋ ಎಂಕ್ವೈರಿ ಮಾಡ್ತೀರಿ, ಫ್ಯಾನ್ಸ್ ಅಲ್ದೇ ಇರೋದು ನಿಮ್ಗೆ ಹೆಂಗ್ರೋ ಎಂಕ್ವೈರಿ ಮಾಡಕ್ಕೆ ಕಂಟೆಂಟ್ ಸಿಗ್ತದೆ. ಇನ್ನು ನಟ ಪ್ರಥಮ್ ಕೂಡ ಕಾನೂನು ಸಮರ ಸಾರಿದ್ದಾರೆ. ಹೀಗಾಗಿ ರಮ್ಯಾ ಬಳಿಕ ದರ್ಶನ್ ಫ್ಯಾನ್ಸ್ ವಿರುದ್ಧ ಮತ್ತೊಂದು ಕೇಸ್ ಬೀಳೋದು ಪಕ್ಕಾ ಆಗ್ತಾ ಇದೆ. ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.